ಪೂಜೆ ಮಾಡಲ್ಲ ನಮಸ್ಕಾರ. ಇವತ್ತು ವೀರಾಂಜನೇಯ ಸ್ವಾಮಿ ದೇವಾಲಯ ಉದ್ಘಾಟನೆ ಆಗಿದೆ. ನಮ್ಮೆಲ್ಲ ಸ್ಥಳೀಯ ಮುಖಂಡರಿಗೆ, ಈ ಗ್ರಾಮದವ್ರಿಗೆಲ್ಲ ಒಳ್ಳೇದಾಗಲಿ, ಈ ಗ್ರಾಮದ ಎಲ್ಲ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ನಮ್ಮೆಲ್ಲ ಸ್ಥಳೀಯ ಮುಖಂಡರಿಗೆ ಪ್ರತಿಯೊಬ್ಬರನ್ನ ಹೆಸರಿಟ್ಟು ನನ್ನ ಆಹ್ವಾನಿಸಲಿಕ್ಕೆ ಧನ್ಯವಾದ ತಿಳಿಸ್ತೀನಿ ಸರ್. ನಮಸ್ಕಾರ. जय लक्ष्मी रमण वरद गोविंदो ಇವತ್ತು ನಮ್ಮ ಗ್ರಾಮದಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಈ ಪುರಾತನ ಕಾಲದಿಂದ ಇತಿಹಾಸ ಇರ್ತಕ್ಕಂಥ ಒಂದು ದೇವಸ್ಥಾನ. ಅದು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ 3 ದಿವಸದಿಂದ ವಿಜೃಂಭಣೆಯಾಗಿ ನಡೀತಾ ಇತ್ತು. ಅದಕ್ಕೆ ನಾವು ಆಹ್ವಾನ ಕೊಟ್ಟಿದ್ದೀವಿ ಶಾಸಕರಿಗೆ. ಅದು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಬಂದು ಬೆಳಿಗ್ಗೆ ದೇವರ ದರ್ಶನ ಮಾಡಿ ಪ್ರಸಾದ ತಗೊಂಡು ಹೋಗಿದ್ರು. ಈಗ ನೀವು ಪ್ರಬಲ ಆಕಾಂಕ್ಷಿ ಆಗಿದ್ದೀರಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ. ನಿಮ್ಮ ಅಭಿಪ್ರಾಯ ಏನ್ ಬಂದಿದೆ ಲೀಡರ್ಗಳಿಂದ ಮತ್ತೆ ಶಾಸಕರಿಂದ ಏನು ಭರವಸೆ ಕೊಟ್ಟಿದ್ದಾರೆ? ಈ ಜಿಲ್ಲೆಯಾದ್ಯಂತ ಅತ್ಯಂತ ಹೆಚ್ಚಿನ ಮುಖಂಡರುಗಳು ನನ್ನ ಬಗ್ಗೆ ಒಳ್ಳೆ ಒಲವಿಟ್ಟಿದ್ದಾರೆ. ಎಲ್ಲ ಶಾಸಕರುಗಳು ಕೂಡ ನನ್ನ ಪರವಾಗಿ ಒಲವಿದೆ. ಎಲ್ಲ ಯಥೇಚ್ಛವಾಗಿ ನಾನು ಕೂಡ ಕಾಂಗ್ರೆಸ್ ಪಾರ್ಟಿಗೆ ನಿಷ್ಠಾವಂತನಾಗಿ ಕೆಲಸ ಮಾಡೋದ್ರಿಂದ ಎಲ್ಲರೂ ಒಕ್ಕೂರಲಿಂದ ಒಪ್ಪಿ ನನ್ನ ಹೆಸರನ್ನ ಹೈಕಮಾಂಡ್ಗೆ ಕಳಿಸಿದ್ದಾರೆ. ಅದರ ಮೇಲೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅಂತೇಳಿ ನಾನು ಕಾಯ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಯಾವಾಗ ಕಾಣಿಸೋದಿಲ್ಲ, ಪಕ್ಷದ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿರೋದಿಲ್ಲ, ಅವ್ರಿಗೆ ಏನಕ್ಕೆ ಅಂತ ಇದು ಒಂದು ಮಾತುಗಳು ಕೇಳ್ಬೇಕು. ಅದ್ರ ಬಗ್ಗೆ ಹೇಳ್ತಾರೆ. ಈಗ ಕೆಲವು ವಿರೋಧಿಗಳೇನಾಗುತ್ತೆ ನನ್ನ ಮೇಲೆ ಅಪಪ್ರಚಾರ ಮಾಡ್ತಾನೆ ಇರ್ತಾರೆ. ಇಲ್ಲಿ ಗಂಗರೆ ಕಾಲುವೆಯಲ್ಲಿ ಇರಲ್ಲ, ಹಳ್ಳಿಗಳಲ್ಲಿ ತಿರುಗಲ್ಲ ಅಂತ. ನಾನು ಎಲ್ಲಾ ಕಡೆನೂ ಮೀಡಿಯಾನ ಇಟ್ಕೊಂಡು ಜನಗಳಿಗೆ ಏನ್ ಕಾರ್ಯಕ್ರಮ ಮಾಡಬೇಕು, ಏನ್ ಸಹಾಯ ಮಾಡಬೇಕು, ಪಾರ್ಟಿ ನಿರ್ಧಾರ ಸಂಘಟನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಓಡಾಡ್ತಾ ಇರ್ತೀನಿ ಹೊರತು ಪ್ರಚಾರಕ್ಕಿರಲ್ಲ, ಗೊತ್ತಾಗಲ್ಲ ಅಷ್ಟೇ. ಸುಮ್ನೆ ಅದೇನೋ ಒಂದು ಕ್ರಿಯೇಟ್ ಮಾಡಕ್ ಒಂದು ಮಾತಾಡಿ. ಇವಾಗ ಒಂದು ಚಾಲೆಂಜ್ ಆಗಿ ಬರ್ತಾ ಇದೆ. ನಿಮ್ ಜಿಲ್ಲಾಧ್ಯಕ್ಷ ಸ್ಥಾನ ಬಂದ್ರೆ ನೀವು ಯಾವ ತರ ಸ್ವೀಕಾರ ಮಾಡ್ತೀರಿ, ಯಾವ ತರ ಪಕ್ಷ ಸಂಘಟನೆ ಮಾಡ್ತಾರೆ? ನಾನು ಚಾಲೆಂಜ್ ಆಗಿ ಬಂದಾಗ ಚಾಲೆಂಜ್ ಆಗೇ ಸ್ವೀಕಾರ ಮಾಡ್ತೀನಿ ಅಧ್ಯಕ್ಷನ. ಮುಂದೆ ಬರ್ತಕ್ಕಂಥ ಜಿಲ್ಲಾ ಪರಿಷತ್ ಆಗ್ಬೋದು, ಗ್ರಾಮ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ಶಾಸಕರ 28ರ ಚುನಾವಣೆ, ವಿಧಾನಸಭಾ ಚುನಾವಣೆ ಆಗ್ಬೋದು, ಎಲ್ಲಾ ಚುನಾವಣೆಗಳು ಸಕ್ರಿಯವಾಗಿ ಪಾರ್ಟಿನ ಸಂಘಟನೆ ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳನ್ನ ಎದುರಿಸಿ ಗೆಲ್ಲಿಸಬೇಕು ನಮ್ಮ ಪಕ್ಷನ ಅಂತೇಳಿ ದೃಢವಾದ ಸಂಕಲ್ಪ ನಾನು ಮಾಡ್ಕೊಂಡಿದ್ದೀನಿ. ಪಕ್ಷದ ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳ್ತಾ ಜನರಿಗೆ ಉಪಯೋಗ ಆಗ್ತಾ ಇದೆಯಾ? ಯಾವ ತರ ಮೆಚ್ಚುಗೆ ವ್ಯಕ್ತಪಡ್ತಾ ಇದ್ದಾರೆ? ನಿಮ್ಮ ಅಭಿಪ್ರಾಯ ಬಗ್ಗೆ? ಖಂಡಿತ ಗ್ಯಾರಂಟಿ ಯೋಜನೆಗಳು ಇಡೀ ಭಾರತ ದೇಶದಲ್ಲೇ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಯಾಕಂದ್ರೆ ಈ ಮೊದಲು ಬಿಜೆಪಿಯವರು ಏನ್ ಹೇಳಿದ್ರು, ಈ ಗ್ಯಾರಂಟಿ ಕಾರ್ಯಕ್ರಮಗಳು ಅಳವಡಿಸೋದು ಆಗೋದಿಲ್ಲ, ಇವರಿಂದ ಇದೊಂದು ಬೋಗಸ್ ಕಾರ್ಯಕ್ರಮಗಳನ್ನ ಅಂತ ಹೇಳಿ ಪ್ರಚಾರ ಮಾಡ್ತಿದ್ರು. ಇವತ್ತು ಬಿಹಾರದಲ್ಲಾಗ್ಬೋದು, ಗುಜರಾತ್ ಅಲ್ಲಾಗ್ಬೋದು, ಎಲ್ಲಾ ದೇಶಗಳಲ್ಲಿ ಕೂಡ ಬಿಜೆಪಿ ಸರ್ಕಾರ
ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರ್ತಾ ಇದೆ. ಅವರು ನಮ್ಮ ಒಂದು ಕಾರ್ಯಕ್ರಮವನ್ನ ಕಾಪಿ ಮಾಡ್ತಾರೋ ಬಿಟ್ರೆ ಅವರು ಇದೇನು ಪ್ರಯೋಜನ ಆಗಲ್ಲ ಅಂತ ನಮಗೆ ಬಹಳ ಜನಕ್ಕೆ ಪ್ರಯೋಜನ ಆಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಅವ್ರು ಟೀಕೆ ಮಾಡಿ ಟೀಕೆನೂ ಮಾಡ್ತಾ ಇದ್ದಾರೆ ಇದನ್ನ, ಅದನ್ನೇ ಅವ್ರು ಕಾಪಿ ಮಾಡಿ ಎಲ್ಲಾ ದೇಶಗಳಿಗೂ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇವತ್ತು. ಗಂಗ್ರೆ ಕಾಲುವೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಇತ್ತು. ನಮ್ಮ ಭಾಗದ ಲೀಡರು ಎಲ್ಲ ಆಹ್ವಾನ ಮಾಡಿದ್ರು. ಅದು ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬಂದು ಪಕ್ಕದಲ್ಲಿ ಗೊಲ್ಚಿಲಿಪ್ನಹಳ್ಳಿ ಒಂದು ಚಿಕ್ಕ ಹಳ್ಳಿ, ಕಳೆದ 70 ವರ್ಷದಿಂದ ಇಲ್ಲಿ ರಸ್ತೆಗಳೇ ಇರಲಿಲ್ಲ. ನನಗೆ ನಮ್ಮ ಲೀಡರ್ ಅಣ್ಣ ಅವರು ಎಲ್ಲ ಈ ಊರಿನ ಮುಖಂಡರು ಒಂದ್ಸಲ ಫೋಟೋಗಳೆಲ್ಲ ಕಳಿಸಿ, ಅಣ್ಣ ನಮ್ಗೆ ರಸ್ತೆ ಬೇಕು ಅಂದ್ರು. 100ರಿಂದ 140 ಜನ ಇರೋ ಊರಿದು. ನಾನೇನ್ ಮಾಡಿದೆ, ಸರಿ ಎಲ್ಲ ರೆಡಿ ಮಾಡಿ 140 ಮನೆ ಇರೋ ಊರಿದು, ಇದಕ್ಕೇನಾದ್ರು ಮಾಡಿ ನಾವು ಅನುದಾನ ಹಾಕ್ಬೇಕು ಅಂತ 1 ಕೋಟಿ ರೂಪಾಯಿ ಅನುದಾನ ಹಾಕಿ ಕಂಪ್ಲೀಟ್ ಊರು ಮಾಡಿಸ್ತಿದ್ದೀನಿ. ಮತ್ತೆ ಇವತ್ತು ಈ ಊರಿನ ಗ್ರಾಮ ದೇವತೆ ಆಶೀರ್ವಾದ ತಗೊಂಡು ಸಪ್ಲಮ್ಮ ಆಂಜನೇಯ ಸ್ವಾಮಿ. ಈ ಸಪ್ಲಮ್ಮಗೂ ಬಹಳ ಇತಿಹಾಸ ಇದೆ. ಮೈಸೂರು ಮಹಾರಾಜರ ಕಾಲದ ಇತಿಹಾಸ ಇದೆ. ಇವ್ರಿಗೆ ಬಂದು ಆಶೀರ್ವಾದ ತಗೊಂಡು ಈ ಊರಿನ ಗ್ರಾಮಸ್ಥರಿಗೆ ನೀವ್ ಹೇಳ್ದಾಗ ನಾನು ನಡ್ಕೊಂಡಿದ್ದೀನಿ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಮತ್ತೆ ಏನೆಲ್ಲ ಈ ಊರಿಗೆ ಮತ್ತೆ ಈ ಅಂಗನವಾಡಿ ಸ್ವಲ್ಪ ಹೇಳಿದಾರ ಎಲ್ಲ ಮಾಡಿಸಿ ಈ ಊರಿನ ಗ್ರಾಮದ ಜೊತೆ ನಾನು ನಿಲ್ತೀನಿ. ಅದಕ್ಕೆ 1 ಕೋಟಿ ರೂಪಾಯಿ ತಂದಿರೋದು ನಿದರ್ಶನ ಸರ್. ಸರ್, ಈಗ ಬೇರೆ ನಾಯಕರು ಟೌನ್ ಅನ್ನ ಒಂದು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತಾರೆ, ನೀವು ಹಳ್ಳಿಗಳ ಕಡೆ ಬಂದು ಹಳ್ಳಿಗಳ ಸರ್, ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆ ಭಾಗದ್ದೆಲ್ಲ ನೀವು ರೂರಲ್ ಸೈಡ್ ನೋಡಿ, ನಾನೊಂದು ಹಳ್ಳಿಗೆ ತಂದು 1 ಕೋಟಿ ರೂಪಾಯಿ ಹಾಕ್ತೀನಿ ಅಂದ್ರೆ ಗ್ರಾಮಗಳನ್ನ ಎಂಪವರ್ ಮಾಡ್ಬೇಕು ಅಂತ. ಈಗ ಕೆಲವರು ರೋಡ್ಗಳಲ್ಲಿ 1-2 ಬಿಲ್ಡಿಂಗ್ ಕಟ್ಬಿಟ್ಟು ನೋಡಿ ನಾನ್ ತಂದೆ ಅಂತಾರೆ. ಅದಕ್ಕಿಂತ ಡೆವಲಪ್ ಆಗ್ಬೇಕು. ನಾನು ಮತ್ತೆ ಹೇಳ್ತೀನಿ, ಸಿಂಗಪೂರ್ ಅಂತೂ ಮಾಡಕ್ಕಾಗಲ್ಲ. ಚಿಕ್ಕಬಳ್ಳಾಪುರ ಮಾಡ್ತೀನಿ. ಫಸ್ಟ್ ರೋಡ್ಗಳು ಹಾಕಿಸ್ತೀನಿ, ಚರಂಡಿಗಳು ಹಾಕಿಸ್ತೀನಿ, ವಾಟರ್ ಫಿಲ್ಟರ್ಗಳು ಹಾಕಿಸ್ತೀನಿ. ಈ ಟರ್ಮಲ್ಲಿ ಇದು ನೀಟಾಗಿ ಮಾಡಿ ಮುಗಿಸ್ತೀನಿ. ಇದು ಸ್ಟೇಜ್ 1. ಇದನ್ನ ಇನ್ನ ರಸ್ತೆಗಳು ಹಾಕ್ಸಕ್ಕೆ ನನ್ಗೆ 200 ಕೋಟಿ ಬೇಕು. ಈಗ ಮತ್ತೆ ಸರ್ಕಾರದಲ್ಲಿ ಇನ್ನೊಂದು 200 ಕೋಟಿ ತರ್ತಾ ಇದ್ದೀನಿ. ಈಗ 200 ಕೋಟಿ ತರ್ತಿದ್ದೀನಿ. ಮತ್ತೆ ಇನ್ನ ಎಲ್ಲಾ ಹಳ್ಳಿಗಳಿಗೂ ಹಾಕ್ತೀನಿ. ಈಗ ವಯಸ್ಸಿನ ಅಂತರವಿಲ್ಲದೆ ಹಿರಿಯರು ಮತ್ತೆ ಚಿಕ್ಕ ಮಕ್ಕಳು ಸೇರಿದಂತೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ, ಸೆಲ್ಫಿಗೆ ಮುಗಿ ಬೀಳ್ತಾರೆ ಅಂತಾರ. ಅದು ನಮ್ಮ ಹಿರಿಯರೆಲ್ಲ ಆಶೀರ್ವಾದ. ಅದೇಮೋ ಅಧಿಕಾರ ಬಂದಾಗ ತೆಗಿ ಬಗ್ಗಿ ನಡಿಬೇಕು. ನೆಲಗೆ ಎಸ್ಕಾರ್ಟ್ಲೆ ಎಸ್కొని ಶೇತ್ಲ ಡೆಟಾಲ್ ಬಾಟಲ್ ಪೆಟ್ಕೊಂಡೆ ಜಗ್ರಿಕೆ ಆಡಿಸ್ತಾರೆ ಜನ. నేను ಎಸ್ಕಾರ್ಟ್ దగ్గరికి రా, ನೀನು ದೂರ ఉంటారు ವಸ್ತಿನ ನಾ ಪಾಡಿಗೆ ಜನಗಳ ಜೊತೆ ಇರಬೇಕು. ಯಾವ್ದು ಶಾಶ್ವತ ಅಲ್ಲ. ಜನ ಅವ್ರ ಮನಸ್ಸಲ್ಲಿ ನಮ್ ಬಗ್ಗೆ ಇಟ್ಕೊಂಡಿರೋ ಪ್ರೀತಿನೇ ದೊಡ್ಡದು ಸರ್. ಈಗ ನೀವು ಅವರು ಆಗ್ತಿದ್ದಾರೆ, ಜಿಲ್ಲಾಧ್ಯಕ್ಷರು ಇಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರು ರಕ್ಷಿತ್ ರೆಡ್ಡಿ, ನಾಗೇಶ್ ರೆಡ್ಡಿ, ಮುನ್ರಾಜ್ ಅಣ್ಣನ್ ಮಾತಾಡ್ತಾರೆ. ಅವ್ರ ರೇಂಜ್ ಏನಾದ್ರು ವಿಜಯೇಂದ್ರ ಅಣ್ಣಂದು, ಕುಮಾರ್ ಅಣ್ಣಂದು ಇದ್ರೆ ಕೇಳಿ ನಾನು ಮಾತಾಡ್ತೇನೆ. ಥ್ಯಾಂಕ್ ಯು.